ಇವತ್ತು ಇಡೀ ದಿನ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿದ್ದು ಖಾವ್ಡಾ ಬೆಟ್ಟ. ಮಹಾರಾಷ್ಟ್ರದ ಖಾವ್ಡಾ ಬೆಟ್ಟದಲ್ಲಿ ನಡೆದ ಆ ದೃಶ್ಯ ವೆರಿ ಡಿಸ್ಟರ್ಬಿಂಗ್. ಐಫೋನ್ ಕೊಡಿಸ್ಲಿಲ್ಲ ಅಂತ ಮುನಿಸ್ಕೊಂಡು ಬೆಟ್ಟದ ತುದಿಗೆ ಹೋಗಿದ್ದ ಮಗನನ್ನು ಉಳಿಸೋದಕ್ಕೆ ಹೋಗಿ ತಂದೆ ಮಗ ಇಬ್ಬರು ಕೆಳಗೆ ಬೀಳ್ತಾರೆ. ಆ ದೃಶ್ಯ ನೋಡಿ ನೆಕ್ಸ್ಟ್ ಸೆಕೆಂಡಿಗೆ ತಾಯಿ ಕೂಡ ಆ ಬೆಟ್ಟದಿಂದ ಹಾರಿ ಬಿಡ್ತಾರೆ. ಬಹುಶಃ ಈ ದೃಶ್ಯ ಎಷ್ಟು ದಿನಗಳವರೆಗೆ ನಮ್ಮ ಮನಸ್ಸಿನಲ್ಲಿ ಉಳಿದು ಹೋಗುತ್ತೆ ಗೊತ್ತಿಲ್ಲ. ಆದರೆ ತಂದೆ ತಾಯಿಗಳಾದವರು ಅಲರ್ಟ್ ಆಗಬೇಕಾಗಿರೋ ಸಮಯ ಇದು. ಚಿಕ್ಕ ಮಗು ಹಠ ಮಾಡಿದ್ಲು, ಹಠ ಮಾಡ್ದ, ಅತ್ತ ಮುನಿಸ್ಕೊಂಡ ಅಂಥೇಳಿ ಅವ್ರು ಕೇಳಿದ್ದೆಲ್ಲ ಕೊಡಿಸೋದಕ್ಕೆ ಶುರು ಮಾಡ್ತೀವಿ ಚಿಕ್ಕ ವಯಸ್ಸಿನಿಂದಾನೆ. ದೊಡ್ಡವರಾದ ಮೇಲೆ ಅವ್ರು ನಮ್ಮ ಮಾತು ಕೇಳಬೇಕು ಅಂತ ನಿರೀಕ್ಷೆ ಇಟ್ಕೊಳ್ಳೋದು ನಮ್ಮ ತಪ್ಪ, ಅವ್ರ ತಪ್ಪ? ಚಿಕ್ಕ ವಯಸ್ಸಿನಿಂದ ಹಠದಿಂದ ಏನೂ ನಿನಗೆ ಸಿಗೋದಿಲ್ಲ, ಪ್ರೀತಿ ಮತ್ತು ವಿನಯದಿಂದ ಮಾತ್ರ ಸಿಗತ್ತೆ ಅನ್ನೋದನ್ನು ಅಭ್ಯಾಸ ಮಾಡಿಸ್ತಾ ಹೋದರೆ ಮಕ್ಕಳು ಮುಂದೆ ಕೂಡ ಅದನ್ನು ಕಲಿತಾರೆ. ನಾನು ಹಠ ಮಾಡಿದ್ರೆ, ನಾನು ಜಗಳ ಮಾಡಿದ್ರೆ, ನಾನು ಊಟ ಬಿಟ್ಟರೆ ತಂದೆ ತಾಯಿ ನನಗೆ ಎಲ್ಲ ತಂದು ನನ್ನ ಕಾಲು ಬುಡಕ್ಕೆ ಇಡ್ತಾರೆ ಅನ್ನೋದನ್ನು ಚಿಕ್ಕ ವಯಸ್ಸಿನಿಂದ ನಾವು ಅಭ್ಯಾಸ ಮಾಡ್ತಾ ಹೋದರೆ ದೊಡ್ಡವರಾದ ಆ ಹಠ ಕೋಪ ಆಗಿ ಕನ್ವರ್ಟ್ ಆಗುತ್ತೆ. ಕೋಪ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ದೃಶ್ಯ ಉದಾಹರಣೆ. ತುಂಬ ಅತಿಯಾಗಿ ಪ್ಯಾಂಪರ್ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳನ್ನು ಒಂದು ಸಲ ಈ ದೃಶ್ಯ ನೋಡಿ ಸ್ವಲ್ಪ ಯೋಚನೆ ಮಾಡಿ.